ಕಲ್ಯಾಣ ಕರ್ನಾಟಕದ ಗ್ರಾಮೀಣ ಭಾಗದಲ್ಲಿ ಐಟಿ ಕ್ಷೇತ್ರದ ಹೊಸ ಇತಿಹಾಸ ನಿರ್ಮಾಣವಾಗಿದ್ದು, ಗಂಗಾವತಿ ತಾಲೂಕಿನ ವಡ್ಡರಹಟ್ಟಿ ಗ್ರಾಮದಲ್ಲಿ ಅತ್ಯಾಧುನಿಕ ಸಾಫ್ಟ್ವೇರ್ ಐಟಿ ಕಂಪನಿಗೆ ಚಾಲನೆ ದೊರೆತಿದೆ. ಗ್ರಾಮೀಣ ಪ್ರತಿಭೆಗಳಿಗೆ ಸ್ಥಳೀಯ ಮಟ್ಟದಲ್ಲಿಯೇ ಉದ್ಯೋಗಾವಕಾಶ ಕಲ್ಪಿಸುವ ಮಹತ್ವಾಕಾಂಕ್ಷೆಯ ಉದ್ದೇಶದೊಂದಿಗೆ ಆರಂಭವಾಗಿರುವ ಸೀಡ್ಲಿಂಗ್ ಲ್ಯಾಬ್ಸ್ ಸಂಸ್ಥೆ ಇದೀಗ ಹೊಸ ಭರವಸೆ ಮೂಡಿಸಿದೆ. ಈ ಕುರಿತು ಒಂದು ವರದಿ. ಗಂಗಾವತಿ ತಾಲೂಕಿನ ವಡ್ಡರಹಟ್ಟಿ ಗ್ರಾಮದಲ್ಲಿರುವ ಶ್ರೀ ವಿದ್ಯಾನಿಕೇತನ ಇಂಟರ್ನ್ಯಾಷನಲ್ ಸ್ಕೂಲ್ ಆವರಣದಲ್ಲಿ ವಿದ್ಯಾನಿಕೇತನ ಸಮೂಹ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ನೆಕ್ಕಂಟಿ ಸೂರಿಬಾಬು ಅವರು ಶನಿವಾರ ಪೂಜಾ ಕಾರ್ಯಕ್ರಮದೊಂದಿಗೆ ಸೀಡ್ಲಿಂಗ್ ಲ್ಯಾಬ್ಸ್ ಸಾಫ್ಟ್ವೇರ್ ಐಟಿ ಕಂಪನಿಗೆ ವಿದ್ಯುಕ್ತ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಇಂಜಿನಿಯರಿಂಗ್ ಪದವಿ ಪೂರ್ಣಗೊಳಿಸಿದ ಬಳಿಕ ಉದ್ಯೋಗಕ್ಕಾಗಿ ಬೆಂಗಳೂರು, ಹೈದರಾಬಾದ್, ಮುಂಬೈ ಸೇರಿದಂತೆ ಮಹಾನಗರಗಳಿಗೆ ತೆರಳಬೇಕಾದ ಪರಿಸ್ಥಿತಿ ಬದಲಾಗಬೇಕು ಎಂಬ ಉದ್ದೇಶದಿಂದಲೇ ಈ ಸಂಸ್ಥೆಯನ್ನು ಆರಂಭಿಸಲಾಗಿದೆ ಎಂದು ತಿಳಿಸಿದರು. ಸಾಫ್ಟ್ವೇರ್ ಕಂಪನಿಗಳು ಮಹಾನಗರಗಳಲ್ಲಿ ಮಾತ್ರ ಇರಬೇಕು ಎಂಬ ಕಲ್ಪನೆಯನ್ನು ಮುರಿದು ಗ್ರಾಮೀಣ ಪ್ರದೇಶದಲ್ಲಿಯೂ ಅತ್ಯಾಧುನಿಕ ಐಟಿ ಸಂಸ್ಥೆಗಳನ್ನು ಯಶಸ್ವಿಯಾಗಿ ನಡೆಸಬಹುದು ಎಂಬುದನ್ನು ಸಾಬೀತುಪಡಿಸುವ ಪ್ರಯತ್ನ ಇದಾಗಿದೆ ಎಂದು ಹೇಳಿದರು. ವಿದ್ಯಾನಿಕೇತನ ಶಿಕ್ಷಣ ಸಂಸ್ಥೆಯ ನರ್ಸರಿಯಿಂದ ನೌಕರಿಗೆ ಎಂಬ ಮಹತ್ವಾಕಾಂಕ್ಷೆಯ ಪರಿಕಲ್ಪನೆಗೆ ಪೂರಕವಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿಯೇ ಮೊದಲ ಬಾರಿಗೆ ಗ್ರಾಮೀಣ ಪ್ರದೇಶದಲ್ಲಿ ಸುಸಜ್ಜಿತ ಸಾಫ್ಟ್ವೇರ್ ಕಂಪನಿಯನ್ನು ಆರಂಭಿಸಲಾಗಿದೆ ಎಂದು ಅವರು ಹೇಳಿದರು. ಗ್ರಾಮೀಣ ಭಾಗದಲ್ಲಿ ಸ್ಥಾಪನೆಯಾಗುತ್ತಿರುವ ಇಂತಹ ಐಟಿ ಸಂಸ್ಥೆಗಳಿಗೆ ಸರ್ಕಾರ ವಿಶೇಷ ಪ್ರೋತ್ಸಾಹ ನೀಡಬೇಕು. ವಿವಿಧ ಸರ್ಕಾರಿ ಯೋಜನೆಗಳ ಅನುಷ್ಠಾನಕ್ಕೆ ಪೈಲಟ್ ಪ್ರಾಜೆಕ್ಟ್ಗಳ ಅವಕಾಶ ಕಲ್ಪಿಸುವ ಮೂಲಕ ಕಲ್ಯಾಣ ಕರ್ನಾಟಕದ ಸಾಫ್ಟ್ವೇರ್ ಸಂಸ್ಥೆಗಳ ಬೆಳವಣಿಗೆಗೆ ಸರ್ಕಾರ ಬೆಂಬಲ ನೀಡಬೇಕೆಂದು ಅವರು ಮನವಿ ಮಾಡಿದರು. ಸೀಡ್ಲಿಂಗ್ ಲ್ಯಾಬ್ಸ್ ಮೂಲಕ ಶಿಕ್ಷಣ ಕ್ಷೇತ್ರಕ್ಕೆ ಅಗತ್ಯವಿರುವ ಆಧುನಿಕ ಡಿಜಿಟಲ್ ಪರಿಹಾರಗಳನ್ನು ಅಭಿವೃದ್ಧಿಪಡಿಸಲಾಗುವುದು. ಇದರಿಂದ ವಿದ್ಯಾರ್ಥಿಗಳ ಕಲಿಕೆ ಇನ್ನಷ್ಟು ಸುಲಭವಾಗುವುದರ ಜೊತೆಗೆ ಶಿಕ್ಷಕರ ಬೋಧನಾ ಸಾಮರ್ಥ್ಯವೂ ಹೆಚ್ಚಲಿದೆ. ಸಂಸ್ಥೆಗಳ ಆಡಳಿತ, ಕಾರ್ಯನಿರ್ವಹಣೆ ಹಾಗೂ ಶೈಕ್ಷಣಿಕ ಚಟುವಟಿಕೆಗಳನ್ನು ಸಂಪೂರ್ಣವಾಗಿ ಡಿಜಿಟಲ್ ಮೂಲಕ ಮೇಲ್ವಿಚಾರಣೆ ಮಾಡುವ ವ್ಯವಸ್ಥೆ ಕಲ್ಪಿಸಲಾಗುತ್ತದೆ. ವಿವಿಧ ಸಂಸ್ಥೆಗಳ ಅಗತ್ಯಕ್ಕೆ ಅನುಗುಣವಾಗಿ ಕಸ್ಟಮೈಸ್ ಮಾಡಿದ ಸಾಫ್ಟ್ವೇರ್ಗಳನ್ನು ಅಭಿವೃದ್ಧಿಪಡಿಸಿ ನೀಡಲಾಗುವುದು ಎಂದು ಅವರು ತಿಳಿಸಿದರು. ನಾವು ವಿದ್ಯಾನಿಕೇತನ ಶಿಕ್ಷಣ ಸಂಸ್ಥೆ ಪ್ರಾರಂಭ ಮಾಡಿದ ಮೇಲೆ ನಮ್ಮ ಕನಸು ಮತ್ತು ನಮ್ಮ ಧ್ಯೇಯ ನರ್ಸರಿಯಿಂದ ನೌಕರಿ ಕಡೆಗೆ, ಅಂದರೆ ಇಲ್ಲೇ ವಿದ್ಯಾಭ್ಯಾಸ ಪಡೆದಂಥ ಮಗು ಹೊರಗಡೆಗೆ ಉದ್ಯೋಗಿ ಅಥವಾ ಉದ್ಯಮಿಯಾಗಿ ಹೊರಬರಬೇಕು. ತಮ್ಮೆಲ್ಲರಿಗೂ ತಿಳಿದಿರುವಂತೆ ಈಗೆಲ್ಲರೂ ಭಾಳಷ್ಟು ಮಕ್ಕಳು ಟೆಕ್ನಿಕಲ್ ಎಜುಕೇಷನ್ ತಗೊಂತ ಇದ್ದಾರೆ. ಸೊ ಇಂಜಿನಿಯರಿಂಗ್ ವಿದ್ಯಾಭ್ಯಾಸ ಪಡೆದ ಮೇಲೆ ಆ ಇಂಜಿನಿಯರಿಂಗ್ ಅವರು ಪಡೆದಂಥ ವಿದ್ಯೆಗೆ ಇಲ್ಲಿ ಜಾಬ್ ಕೊಡುವ ಇಂಡಸ್ಟ್ರೀಸ್ ಯಾವೂ ಇಲ್ಲ. ಅಂದರೆ ಟೆಕ್ನಿಕಲ್ ಸಾಫ್ಟ್ವೇರ್ ಕಂಪನಿಗಳು ಇಲ್ಲಿ ಯಾವೂ ಇಲ್ಲ. ಸೊ ಆ ಸಾಫ್ಟ್ವೇರ್ ಜಾಬ್ಗಳನ್ನು ಹುಡ್ಕೊಂಡು ಎಲ್ಲರೂ ನಗರಕ್ಕೆ ಹೋಗ್ತಾ ಇದ್ದಾರೆ.
ಸೊ ಯಾವಾಗ ತಂದೆ ತಾಯಂದಿರಿಗೆ ಮಕ್ಕಳ ಅವಶ್ಯಕತೆ ಇರುತ್ತೆ ವಿದ್ಯಾಭ್ಯಾಸ ಮುಗಿದ ಮೇಲೆ, ಆ ಸಮಯದಲ್ಲಿ ತಾವೆಲ್ಲರೂ ಕುಟುಂಬಗಳನ್ನು ಬಿಟ್ಟು ಸಿಟಿಗೆ ಹೋಗ್ತಾ ಇದ್ದಾರೆ. ಸೊ ನಾವು ಯಾಕೆ ಒಂದು ಚಿಕ್ಕ ಪ್ರಯತ್ನ ಮಾಡಬಾರ್ದು, ಇಲ್ಲಿ ಒಂದು ಸಾಫ್ಟ್ವೇರ್ ಕಂಪನಿಯನ್ನ ನಾವು ಪ್ರಾರಂಭ ಮಾಡಿ ಲೋಕಲ್ ಇದ್ದಂಥ ಟ್ಯಾಲೆಂಟ್ ಆಗಿರ್ಬೋದು. ಸೊ ಸ್ಥಳೀಯವಾಗಿ ಈ ಕೊರೋನಾ ಟೈಮ್ ಆದಮೇಲೆ ಭಾಳಷ್ಟು ಎಂಪ್ಲಾಯೀಸ್ ಕೂಡ ಗ್ರಾಮದಲ್ಲೇ ಇರಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ. ಇಲ್ಲಿದ್ದಂಥ ಸ್ಥಳೀಯವಾಗಿದ್ದಂಥ ಟ್ಯಾಲೆಂಟ್ಸ್ನೆಲ್ಲರನ್ನು ಇಲ್ಲೇ ಉಳಿಸಿ ಅವ್ರಿಗೆ ಬೇಕಾಗಿದ್ದ ಸೌಕರ್ಯ, ಸಾಫ್ಟ್ವೇರ್ ಕಂಪನಿಗಳಿಗೆ ಬೇಕಾದಂಥ ಸೌಕರ್ಯಗಳನ್ನು ಎಲ್ಲವೂ ಇಲ್ಲೇ ಒದಗಿಸ್ಬೇಕು. ಅಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ಅಂದರೆ ಕಂಪನಿಗಳಂದರೆ ಆ ಕಂಪನೀಸ್ ಬರಬೇಕು, ನಾಳೆ ಗ್ರಾಹಕರು ಅಂದರೆ ಕ್ಲೈಂಟ್ಸ್ ಬರಬೇಕಂತಂದರೆ ಅದರ ಮಟ್ಟಕ್ಕೆ ಇಲ್ಲಿ ಪ್ಲಾಟ್ಫಾರ್ಮ್ಗಳು ಇರಬೇಕು. ಸೊ ಆ ಪ್ಲಾಟ್ಫಾರ್ಮ್ನ ರಿಸ್ಕ್ ನಾವು ತಗೊಂಡು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ಅಂದರೆ ಸಾಫ್ಟ್ವೇರ್ ಕಂಪನಿ ಬೆಂಗಳೂರು ಹೈಟೆಕ್ ಸಿಟಿಯಲ್ಲಿ ಆಗಿರ್ಬೋದು, ಹೈದ್ರಾಬಾದಲ್ಲಿ ಆಗಿರ್ಬೋದು, ಕ್ಯಾಲಿಫೋರ್ನಿಯಾದಲ್ಲಿ ಆಗಿರ್ಬೋದು, ಯಾವ ರೀತಿ ಒಂದು ಕಂಪನಿ ಇರುತ್ತೆ, ಸೊ ಆ ರೀತಿ ಇನ್ಫ್ರಾಸ್ಟ್ರಕ್ಚರ್ ಮಾಡಿಕೊಡ್ಬೇಕು ಅನ್ನೋದು ಒಂದು. ಎರಡನೇದಾಗಿ ವ್ಯಕ್ತಿಗತವಾಗಿ ನಾನು ಸಂಪೂರ್ಣ ನಾನ್ ಟೆಕ್ನಿಕಲ್ ಪರ್ಸನ್, ನಿಮ್ಮೆಲ್ರಿಗೂ ಗೊತ್ತಿದ್ದಂಗೆ. ಸೊ ಇದಕ್ಕೆ ಬೇಕಾದಂಥ ಲೀಡರ್ಸ್, ಇವಾಗ ನಾನು ನಿಮಗೆ ಈಗಾಗಲೇ ಕಿರುಪರಿಚಯ ಮಾಡಿದ್ದೆ. ಶಾಂತಿ ಅವರು ಒಂದು ಅಮೆರಿಕನ್ ಕಂಪನಿಯಲ್ಲಿ ಡೈರೆಕ್ಟರ್ ರೋಲ್ನಲ್ಲಿದ್ದರು, ಒಂದು ಅಮೆರಿಕನ್ ಕಂಪನಿಯಲ್ಲಿ ಬಿಗ್ಗೆಸ್ಟ್ ಕಂಪನಿ ಡೈರೆಕ್ಟರ್ ರೋಲ್ನಲ್ಲಿದ್ದರು. ಸೊ ಅವರು ಆ ಜಾಬನ್ನು ಬಿಟ್ಟು ಈ ಕಂಪನಿ ಫೌಂಡರ್ ಮತ್ತು CEO ಆಗಿ IIM ಗ್ರಾಜ್ಯುಯೇಟ್ ಅವರು ಸುಮಾರು 20 ವರ್ಷ ಸಾಫ್ಟ್ವೇರ್ ರಂಗದಲ್ಲಿ ತಮ್ಮದೇ ಆದಂಥ ಅನುಭವ ಹೊಂದಿದಂಥ ವ್ಯಕ್ತಿ. ಅದೇ ರೀತಿ ಪ್ಲೀಸ್ ಅನ್ಶುಮಾ ಇಂಟ್ಯೂಟ್ ಕಂಪನಿಯಲ್ಲಿ ಸುಮಾರು 26 ವರ್ಷ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಇವೆಲ್ಲವೂ ಕೂಡ ಅನುಭವ ಹೊಂದಿದಂಥ ಚೀಫ್ ಸ್ಟ್ರಾಟಜಿ ಆಫೀಸರ್ ಆಗಿ ಅನ್ಶುಮನ್ ಆಗಿರ್ಬೋದು. ಸರ್ ಪ್ಲೀಸ್ ಕಮ್. IIT ಖರಗ್ಪುರ್ ಪರ್ಸನ್ ಅವರು ನಮ್ಮ CTO. ಸೊ ಅವರು ಸುಮಾರು 25ಕ್ಕೂ ಹೆಚ್ಚು ವರ್ಷ ಇಂಟ್ಯೂಟ್ ಅಮೆರಿಕನ್ ಕಂಪ್ನಿಯಲ್ಲಿ ಒಂದು ಲೀಡರ್ಶಿಪ್ ರೋಲ್ನಲ್ಲಿ ಇದ್ದಂಥವ್ರು. ನಾನು ಯಾತಕ್ಕೆ ಇವೆಲ್ಲ ಇದು ಕಿರುಪರಿಚಯ ಮಾಡಿದ್ದೀನಿ ಅಂದರೆ, ಅದೇ ರೀತಿ ನಮ್ಮ ಮೆಂಟರ್ಸ್ ಏನಿದ್ದಾರೆ, ದೀಪಕ್ ಕುಮಾರ್ ಫೋನ್ ಪೇದಲ್ಲಿ ಹೆಡ್ ಆಫ್ ಪ್ರಾಡಕ್ಟ್ ಇಂಜಿನಿಯರ್ ಆಗಿ ಅವರು ಸೇವೆ ಮಾಡಿದಂಥವ್ರು. ನಮ್ಮ ರಾಯ್ಡಿ ಸರ್ ನಮ್ಮ ಮೆಂಟರ್ ಏನಿದ್ದಾರೆ, ಅವರು ಸ್ಟಿಕ್ಸಿಸ್ ಅಂತೇಳಿ ಅವ್ರದೇ ಆದಂಥ ಸಾಫ್ಟ್ವೇರ್ ಕಂಪನಿ ಇದೆ. ಸೊ ನಾನು ಯಾತಕ್ಕೆ ಇದು ಈ ಟೀಮನ್ನು ಪರಿಚಯ ಮಾಡೀನಂತಂದರೆ, ಸ್ಟ್ರಾಂಗೆಸ್ಟ್ ಟೀಮ್, ಆ ಟೀಮ್ ಜೊತೆಗೆ ಇವಾಗ ನಿಮ್ಗೆ ಈಗಾಗಲೇ ಮಾತಾಡಿದಂಥ ಸುಧೀರ್ ಸರ್ ಇದ್ದಾರೆ, ಸೌಮಿತ್ರ ಇದ್ದಾರೆ, ಸಿದ್ದೇಶ್ ಇದ್ದಾರೆ ಮಾರ್ಕೆಟಿಂಗ್. ಅದೇ ರೀತಿ ಪುಷ್ಕಿನ ಅಂತೇಳಿ ಏಷಿಯಾಸ್ ಬೆಸ್ಟ್ ಮಾರ್ಕೆಟಿಂಗ್ ಆಫೀಸರ್ ನಮ್ಮ ಕಂಪನಿಗೆ ನೇಮಕ ಆಗಿದ್ದಾರೆ. ಸೊ ರಾಘವನ್ ಸರ್ ಅಂತ ಒಂದು ಫೈನಾನ್ಷಿಯಲ್ ಕಂಪ್ಲೇನ್ಸ್ ಅಂತ ಆಡಿಟ್ ಕಂಪನಿಯನ್ನು ಕೂಡ ನಾವು ಹೊಂದಿದ್ದೀವಿ. ಅಂದರೆ ಸೀಲ್ಡಿಂಗ್ ಲ್ಯಾಬ್ಸ್ ಯಾವುದೇ ಅಂತಾರಾಷ್ಟ್ರೀಯ ಮಟ್ಟದ ಕಂಪನಿಗೆ ಕಡಿಮೆ ಆಗಲಾರದಂಥ ಲೀಡರ್ಶಿಪ್ ರೋಲನ್ನು ನಾವು ಹೊಂದಿದ್ದೀವಿ. ಒಂದು ಪ್ರಾಮಾಣಿಕ ಪ್ರಯತ್ನ ಈ ಭಾಗದ ಯುವ ಜನಾಂಗಕ್ಕೆ ಒದಗಿಸಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಸ್ಪ್ರೌಟ್ ಅಂತೇಳಿ, ಅಂದರೆ ಶಾಲೆಗಳಿಗೆ ಬೇಕಾದಂಥ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನಿಂದ ಶಿಕ್ಷಕರಿಗೆ ಬೇಕಾದಂಥ ಎಲ್ಲ ಥರದ, ಅಂದರೆ ಶಿಕ್ಷಕರಿಗೆ ಏನು ಕ್ಲರಿಕಲ್ ವರ್ಕ್ ಇತ್ತು, ಒಂದು ಗ್ರಾಜ್ಯುಯೇಟ್ ಮುಗಿಸಿದಂಥ ಟೀಚರ್ ಕೂಡ 30 ವರ್ಷ ಎಕ್ಸ್ಪೀರಿಯನ್ಸ್ ಇದ್ದಂಥ ಟೀಚರ್ಸ್ ಯಾವ ರೀತಿ ಪ್ರಿಪೇರ್ ಆಗ್ತಾರೆ, ಸೊ ಆ ಮಟ್ಟಕ್ಕೆ, ಅತ್ಯುನ್ನತ ಮಟ್ಟದಕ್ಕೆ ಪ್ರಿಪರೇಷನ್ನ ಏನು ಕೊಡುವ ಒಂದು ಆ್ಯಪ್. ಅದೇ ರೀತಿ ಮಕ್ಕಳಿಗೆ ಮತ್ತು ಪಾಲಕರಿಗೆ, ಮ್ಯಾನೇಜ್ಮೆಂಟಿಗೆ, ಅಂದರೆ ಅಂತಾರಾಷ್ಟ್ರೀಯ ಶೈಕ್ಷಣಿಕ ಸಂಪನ್ಮೂಲಗಳೇನಿರ್ತವೆ, ಅಂದರೆ ಅದು ಜಪಾನಿನ ಟೋಕಿಯೋದಲ್ಲಾಗಿರ್ಬೋದು, ಅಮೆರಿಕದ ನ್ಯೂಯಾರ್ಕ್ನಲ್ಲಾಗಿರ್ಬೋದು, ಇಂಗ್ಲೆಂಡ್ನ ಲಂಡನ್ನಲ್ಲಾಗಿರ್ಬೋದು, ಗಂಗಾವತಿ ತಾಲೂಕಿನ ಶ್ರೀರಾಮನಗರ ಮತ್ತು ಗಂಗಾವತಿ ತಾಲೂಕಿನ ಒಡ್ರೆಟ್ಟಿ ಗ್ರಾಮದಲ್ಲಿದ್ದಂಥ ವಿದ್ಯಾನಿಕೇತನ ಶಾಲೆಯಲ್ಲಿ ಸರಿಸಾಟಿಯಾದಂಥ ಶೈಕ್ಷಣಿಕ ಯೋಜನೆ ಮತ್ತು ಸಂಪನ್ಮೂಲ
ಇವತ್ತು ಪ್ರಪಂಚದ ಅತ್ಯುನ್ನತ ತಂತ್ರಜ್ಞಾನ ಏನಿದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಿಂದ ನಾವು ಅಕಾಡೆಮಿಕ್ಸ್ ಒಂದು ಶೈಕ್ಷಣಿಕ ಒಂದು ಮ್ಯಾನೇಜ್ಮೆಂಟ್ ಆ್ಯಪನ್ನು ಮೊಟ್ಟ ಮೊದಲನೇ ಪ್ರಾಡಕ್ಟ್ ಆಗಿ ಸೀಡ್ಲಿಂಗ್ ಲ್ಯಾಬ್ಸ್ ಒದಗಿಸಿದೆ. 2 ವಿದ್ಯಾನಿಕೇತನ ಶಾಲೆಗಳು ಈಗಾಗಲೇ ಪವರ್ಡ್ ಬೈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಕಾಡೆಮಿಕ್ ಅಡ್ಮಿನಿಸ್ಟ್ರೇಷನ್ ಆಗಿದೆ ಅಂತೇಳಿ ನಾನು ಅತ್ಯಂತ ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸೊ ಈ ಸಂದರ್ಭದಲ್ಲಿ ಮಾಧ್ಯಮ ಮಿತ್ರರೆಲ್ಲರಲ್ಲೂ ಕೂಡ ನಾನು ಕಳಕಳಿಯ ವಿನಂತಿ, ಸರ್ಕಾರದಿಂದ ಕಲ್ಯಾಣ ಕರ್ನಾಟಕದಲ್ಲಿ ಈಗಾಗಲೇ ಸೀನಿಯರ್ಸ್ ಇದ್ದಂಥ ನಿಮ್ಮ ಮಾಧ್ಯಮದವ್ರಿಗೆ ಗೊತ್ತಿರ್ಬೋದು, ಗುಲ್ಬರ್ಗದಲ್ಲಿ ಇರ್ಬೋದು, ಕಲ್ಯಾಣ ಕರ್ನಾಟಕದಲ್ಲಿ ನನಗೆ ಗೊತ್ತಿದ್ದಂಗೆ ಈ ಸ್ಟಾರ್ಟಪ್ ಕಂಪನಿಗಳ ಬಳ್ಳಾರಿ ಅಥವಾ ಹೊಸಪೇಟೆಯಲ್ಲಿ ಚಿಕ್ಕ ಪುಟ್ಟ ಇದ್ರೆ ಇರ್ಬೋದು, ನಮ್ಮ ಗಮನಕ್ಕೆ ಇದ್ದಂಗೆ ಇಲ್ಲ, ಬಟ್ ಖಂಡಿತವಾಗಿ ಇರ್ತವೆ. ಸೊ ಒಂದು ಗ್ರಾಮದಲ್ಲಿ ಕಲ್ಯಾಣ ಕರ್ನಾಟಕದ ಒಡರೆಡ್ಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಗ್ರಾಮದಲ್ಲಿ IT ಕಂಪನಿ ಪ್ರಾರಂಭ ಆಗಿದೆ. ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ನಿಮ್ಮೆಲ್ಲರ ಹೆಮ್ಮೆ ಇದು. ಸೊ ಹಾಗಾಗಿ ಸರ್ಕಾರದ ಕಡೆಯಿಂದ ಯಾವುದಾದ್ರೂ ಪ್ರಾಜೆಕ್ಟ್ಸ್ ಆಗಿರ್ಬೋದು, ಈ ಭಾಗದ ಪ್ರಾಜೆಕ್ಟ್ಸ್ ಆಗಿರ್ಬೋದು, ಅಥವಾ ಯಾವುದೇ ರೀತಿ ಪ್ರಾಜೆಕ್ಟ್ಸ್ ಆಗಿರ್ಬೋದು, ನೀವು ಗ್ರಾಮೀಣ IT ರಂಗವನ್ನು ನೀವೆಲ್ಲರೂ ಕೂಡ ಪ್ರೋತ್ಸಾಹ ಮಾಡಬೇಕು. ಪ್ರೋತ್ಸಾಹ ಮಾಡುವ ಮುಖಾಂತರ ಕಂಪನಿ ಅಂದರೆ ಕಂಪನಿಗೆ ಅಷ್ಟೇ ಅಲ್ಲ, ಇದು ಕಂಪನಿಗೆ ಯಾವುದಾದ್ರೂ ಪ್ರೋತ್ಸಾಹ ಸಿಕ್ಕತ್ತಂದ್ರೆ ಈ ಭಾಗದ ಉದ್ಯೋಗಿಗಳಿಗೆ ಹೆಚ್ಚಿನ ಅವಕಾಶಗಳು ಸಿಗುತ್ತೆ. ಹಾಗಾಗಿ ನೀವೆಲ್ಲ ಸೀನಿಯರ್ ಮಾಧ್ಯಮ ಮಿತ್ರರು ಏನಿದ್ದೀರಿ ತಾವೆಲ್ಲರೂ ಕೂಡ ಈ ಒಂದು ಸಾಫ್ಟ್ವೇರ್ ಕಂಪನಿಯ ಪ್ರಾರಂಭದ ಈ ಒಂದು ಸುದ್ದಿ ಅಂದರೆ ಈ ಒಂದು ನ್ಯೂಸ್ ಆ ಸರ್ಕಾರದ ಆ ಪ್ಲಾಟ್ಫಾರ್ಮ್ ಲೆವೆಲ್ಗೆ ತಲುಪಿಸುವಲ್ಲಿ ನೀವೆಲ್ಲರೂ ಸಹಕಾರ ನೀಡಬೇಕಂತೇಳಿ. Taking it from like corporation to having multi-scale, I've done this 4-5 times already now. My previous stint was in a fintech where I took the company to become globally second largest in financial products distribution. So I come from that background of catering both to enterprise selling as well as to end consumers, direct to consumer. And what I see with any company, whenever you have a niche product, category creation is some of the hardest things that you can solve for. And Seedling Labs is actually a category creator by itself. We do not have enough peers in terms of where we can replicate what they did. So a lot of the journey that we are taking on is about figuring that part out. What really makes a company stand out is, one is like of course the product by itself, but how quick you are to the market and learning from the market and pivoting wherever it's required. Seedling Labs, as Anshuman mentioned, the entire bet is on the forward deployed engineers, FTEs, the new crop of engineers that are coming up who do not just look at problem solving from writing a code base, because that is something which is now being solved, but what is the thought process behind it and how can we make it more efficient given the number of models that are coming up. And AI is one such space where of course many industries are going to get disrupted. We can see through Sprout how we are looking at enabling teachers, parents, students, school administration to run more efficiently and to create that large scale impact which they are unable to do because there is such a human to human connect, but there are so many other administration activities that can be made easy through platform, through technology. We foresee a lot of this disruption happening across other industries as well, and that is what Seedling Labs is hoping to figure out a lot of these use cases and build on top of that. We have no one better but Sumanta to kind of take that mandate. My job is to make Seedling Labs find the right customers, find the right use cases, and of course continue building on this entire new narrative which has come into, which is agentic engineering. And the way I was able to build career coming to metros, I didn't see a reason why ಅಲ್ಲಿ ಕರ್ನೂಲಲ್ಲಿ ಯಾಕೆ ಮಾಡಬೇಕಿತ್ತು. ಗಂಗಾವತಿ
they're starting Gangavati, but the whole conviction is, if someone like me, Kurnool is a small town, right? ನಾನು first time Bangalore ಬರುವಾಗ ಭಯ ಆಗ್ತಿತ್ತು. One thing that I wanted to do something better is confidence in front of many of the Bangalore or metro people, right? ನಾನು ಇವತ್ತು ಈ ಕಂಪ್ನಿ ಸ್ಟಾರ್ಟ್ ಮಾಡಿದ್ದು ನಮ್ಮ ಅಪ್ಪ ಇಲ್ಲ. I take a lot of inspiration from my father. I lost him 4 years back. I wish he was here in this room today. In fond memory of him, I want to say that I'm totally committed with the 20 years of experience, right? I'm learning from incredible leadership team that believed in me and came on board. And today if I'm standing here, one commitment I have for Gangavati is we are going to build local talent here. And anybody who is coming in out of the college and trying to, build their career here, we are here to mentor, and we are committed, and we are already doing it for our own Sri Vidya Ketan group who's coming out. We can call some of the interns. Can the 6 team members who are going to start on Monday, right from this office building for your customers, can you come on this? So, authenticity is there. The second thing that anybody needs, even an individual or a company, is courage. Right? It's very simple. Courage is very simple. But then the courage that Shanti had, right? Even if she didn't like Intuit, even if she didn't like working with us in Intuit, she could have gone out, taken some CTO position somewhere, got a lot of money and things like that. But this was a high risk thing to do. But then she believed in this. She believed in your vision, sir. I think that courage that she had to do this, I think that's tremendous. So we should all applaud her courage. The third thing that I feel is so important for this company and why it will be successful, I feel is because of the connectedness. I think both of you are people who connect with other people very much. Right? Even if people are not in your company, you're inviting me to come and talk here, right? But one thing that I saw connectedness was, remember last time when we came, you were actually giving out intern offers to people who are doing BBM here. There was a girl, I think, Pallavi, she was 19 years. So when she got her first offer, she started crying. And in the room, I saw somebody else crying more. That was Shanti. Right? So that's the kind of connectedness that she brings. That's why everybody around, both you, sir, and her, want you to succeed. Because when you succeed, we feel like all of us have succeeded. So thanks a lot for being who you are. We are very grateful to be part of your journey, even in a small way, whatever way. But I'm very, very sure this will be a successful venture. Very special day for all of us who are in this room as well as outside the room. Rohan mentioned that Gangavati is the rice bowl of Karnataka and it feeds the entire Karnataka. I would actually extend that up until today. It was not only feeding the entire Karnataka, but it was also feeding the entire nation. From today onwards, it's actually going to build the nation as well with the seedling that I think today is a very special day because it's kind of we are planting a seed out here, and that seed results from your vision, sir. And that is something which I have always been drawn to in terms of nurseries to Naukri, nurseries and Naukri Tak. Very, very powerful vision. And in today's world, it kind of demonstrates that talent can be anywhere. And you can not only build any kind of a world-class product from anywhere in the world. You don't have to depend on high-tech labs in Bangalore or San Francisco or London or Singapore. It can be many, many emerging towns and villages and cities like Gangavati. And today is one such seed which is being planted. I feel that it's a seed of hope, it's a seed of innovation, it's a seed of courage, it's a seed of confidence, and it's a seed of possibility. It's a seed of possibility in terms of if someone has a big dream, any big dream, biggest dream, something which everyone will feel that, hey, this is impossible to achieve, I think we have already laid the seed today. I am guessing maybe many years down the line, someone will say that, hey, look, this was the day when something special happened
And this created a movement which helped many towns like Gangavati to start something new in terms of building things, which not only serves the people for that same town, but for the whole world. And for Seedlers, all the employees of Seedling Labs, you are all carrying a very big responsibility, and I'm really proud to be working with all of you, and thank you so much. ಕಾರ್ಯಕ್ರಮದಲ್ಲಿ ಸೀಡ್ಲಿಂಗ್ ಲ್ಯಾಬ್ಸ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶಾಂತಿ ಕುರುಬಾಟಿ, ಮುಖ್ಯ ಆಡಳಿತಾಧಿಕಾರಿ ಹನುಮಾನ್ ಕುಮಾರ್, ಮುಖ್ಯ ತಾಂತ್ರಿಕಾಧಿಕಾರಿ ರಂಜನ್ ದಾಸ್, ಮಾರುಕಟ್ಟೆ ವಿಭಾಗದ ಅಧಿಕಾರಿ ಸುಮಂತ್, ಸಂಪರ್ಕಾಧಿಕಾರಿ ಪುಷ್ಟೀನಾ ನಾಟ್ಯಾಲ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಗ್ರಾಮೀಣ ಯುವಕರಿಗೆ ತಮ್ಮ ಊರಿನಲ್ಲೇ ಉದ್ಯೋಗಾವಕಾಶ ಸೃಷ್ಟಿಸುವುದರ ಜೊತೆಗೆ ಕಲ್ಯಾಣ ಕರ್ನಾಟಕವನ್ನು ಐಟಿ ನಕ್ಷೆಯಲ್ಲಿ ಗುರುತಿಸುವ ಮಹತ್ವದ ಹೆಜ್ಜೆಯಾಗಿ ಸೀಡ್ಲಿಂಗ್ ಲ್ಯಾಬ್ಸ್ ಸ್ಥಾಪನೆ ಗಮನ ಸೆಳೆದಿದೆ. ಸ್ಥಳೀಯ ಪ್ರತಿಭೆಗಳಿಗೆ ಹೊಸ ಅವಕಾಶಗಳ ಬಾಗಿಲು ತೆರೆಯುವ ಈ ಪ್ರಯತ್ನ ಮುಂದಿನ ದಿನಗಳಲ್ಲಿ ಇನ್ನಷ್ಟು ವಿಸ್ತರಿಸಲಿ ಎಂಬ ಆಶಯ ವ್ಯಕ್ತವಾಗಿದೆ.